ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ SDMC ಸರ್ವೆನ ಯಾವ ರೀತಿ ನಮೂದು ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಯಾವ್ಯಾವು ಎನ್ನುವ ಒಂದು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೊಂದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಟೈಪ್ ಮಾಡಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡ್ಬೋದು ಫಸ್ಟ್ನೇ ಲಿಂಕ್ ಓಪನ್ ಆಗುತ್ತೆ, vidyavahini.karnataka.gov.in ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಅಂತ. ಸೊ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಇಲಾಖೆಯ ಬಳಕೆದಾರರ ID ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ಯೂಸರ್ ID ಏನಪ್ಪ ಅಂದರೆ ನೋಡಿ, ಸ್ಮಾಲ್ HM ಫಾಲೋಡ್ ಬೈ ಯುವರ್ ಸ್ಕೂಲ್ ಡೈಸ್ ಕೋಡು. ಅಂದರೆ ನಿಮ್ಮ ಮೊದಲಿಗೆ ಸ್ಮಾಲ್ HM ಅಂತ ಟೈಪ್ ಮಾಡಿ, ನಂತರ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕಿ, ಆಮೇಲೆ ಪಾಸ್ವರ್ಡ್. ಇದಕ್ಕೇನು ವಿದ್ಯಾವಾಹಿನಿಗೆ ನೀವು ಹಿಂದೆಲ್ಲ ಲಾಸ್ಟ್ ಇಯರ್ ಕೂಡ ಸರ್ವೇನ SDMC ಸರ್ವೇನ ಎಂಟ್ರಿ ಮಾಡಿದ್ರಿ, ಆವಾಗ ಏನೆಲ್ಲ ಪಾಸ್ವರ್ಡನ್ನು ಇಟ್ಕೊಂಡಿದ್ರಿ ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕಾಣುವ ಸೆಕ್ಯೂರಿಟಿ ಕೋಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತ ಇದೆ, ಆ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐಡಿಯನ್ನು ಹಾಕಿ, ನೀವು ಏನು ಎಂಟ್ರಿ ಮಾಡಿರ್ತಕ್ಕಂಥ ಮೇಲ್ ಐಡಿಗೆ ಪಾಸ್ವರ್ಡ್ ಹೋಗುತ್ತೆ, ಆ ಪಾಸ್ವರ್ಡನ್ನು ನೀವು ಹಾಕಿ ನೀವು ಲಾಗಿನ್ ಆಗ್ಬೋದು. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತೇ ಇಲ್ಲ, ಗೊತ್ತಿದ್ರೂ ಅದು ಲಾಗಿನ್ ಆಗ್ತಾ ಪಾಸ್ವರ್ಡ್ ಪ್ರಾಬ್ಲಮ್ ಇದ್ದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಬ್ಲಾಕ್ ಅಂತದ ಪ್ರೋಗ್ರಾಮರನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಬಳಕೆದಾರರ ID ಹಾಗೂ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತೇನೆ. ಲಾಗಿನ್ ಆದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಶಾಲೆ ಹೆಸರು ಕೂಡ ಬರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಈಗ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ, SDMC ಸರ್ವೆ ಅಂತ ಒಂದು ಆಪ್ಷನ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು SDMC ಸಮೀಕ್ಷೆ 24-25 ಶೈಕ್ಷಣಿಕ ವರ್ಷ 25-26 ಅಂತ ಇದೆ. ಸೊ ಈ ಒಂದು ಫಾರಮ್ ಇಲ್ಲಿ ಓಪನ್ ಆಗುತ್ತೆ, ಒಂದು ಆಪ್ಷನ್ಸು. ಸೊ ಇಲ್ಲಿ ವೇಳಾಪಟ್ಟಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಶಾಲೆಗಳು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಭರ್ತಿ ಮಾಡಬೇಕು ಅಂತ. ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ 15-12-2025 ಅಂತ, ಸರಿನಾ? ಸೊ ಯಾವ ಡಾಟಾ ಭರ್ತಿ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ಮೆನು ಬಾರ್ ಕಾಣ್ತಾ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಆಪ್ಷನ್ಸ್ ಬರುತ್ತೆ, ಮುಖಪುಟ, ಮಾಹಿತಿ, ಡ್ಯಾಶ್ಬೋರ್ಡ್, ಪ್ರಮಾಣ ಪತ್ರ ಅಂತ. ಇಲ್ಲಿ ಮಾಹಿತಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಬಳಕೆದಾರರ ಮಾರ್ಗದರ್ಶಿ, ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ, ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ, ಕ್ಲಸ್ಟರ್ ಮೌಲ್ಯೀಕರಣ ಅಂತ ಈಗ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಯೂಸರ್ ಮ್ಯಾನ್ಯಲ್ ಬೇಕಪ್ಪ ಅಂದರೆ ಫಸ್ಟ್ನೇ ಆಪ್ಷನ್ ಯೂಸ್ ಮಾಡಿಕೊಂಡು PDF ರೂಪದಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಸೊ ಈ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಬೇಕೀಗ ಅಂತಂದರೆ ನೀವೀಗ ಎರಡನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಮಗಿಲ್ಲಿ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಸೊ ನೋಡಿ, ಒಟ್ಟು ಸುಮಾರಷ್ಟು ಆಪ್ಷನ್ಸ್ ಇದೆ. ಒಂದೊಂದೇ ಆಪ್ಷನ್ಸನ್ನು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾಲೆಯ ಸಾಮಾನ್ಯ ಮಾಹಿತಿ ಇದೆ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನೀವು ಕೂಲಂಕುಷವಾಗಿ ಓದ್ಕೊಳ್ಳಿ. ಸರಿಯಾದ ಮಾಹಿತಿನೇ ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ನೀವು ಮಾಹಿತಿನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇ ಕ್ವಶನ್ ಇದೆ, SDMC RTE ಪ್ರಕಾರ ರಚನೆ ಆಗಿದೆ ಅಂತ ಇದೆ. ಹೌದು ಅಥವಾ ಇಲ್ಲ, ರಚನೆ ಆಗಿದ್ದರೆ ಹೌದು, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜಿಲ್ಲೆ, ಕ್ಲಸ್ಟರ್, ಶಾಲೆಯ ಕೋಡು ಇದೆಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ. ಇಲ್ಲಿ ನೀವು ಹಾಕ್ತಕ್ಕಂಥದ್ದು SDMC ಅಧ್ಯಕ್ಷರ ಹೆಸರು, ಅವರ ಹೆಸರನ್ನು ಹಾಕಬೇಕು. 12ನೇ ಕ್ವಶನ್ನು ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ SDMC ಅಧ್ಯಕ್ಷರ ಮಗುವಿನ ಶಾಲೆ STS ನಂಬರು,
ನಿಮ್ಮ ಶಾಲೆಯಲ್ಲಿ ಏನು STMC ಅಧ್ಯಕ್ಷರಾಗಿರ್ತಾರಲ್ವ, ಅಧ್ಯಕ್ಷರಾಗಿದ್ಮೇಲೆ ಅವ್ರ ಮಗು ನಿಮ್ಮ ಶಾಲೆಯಲ್ಲಿ ಓದ್ತಾ ಇರುತ್ತೆ. ಆ ಮಗುವಿನ SCTS ನಂಬರನ್ನು ಹಾಕಬೇಕು. SCTS ನಂಬರ್ ಹಾಕಿದರೆ ಆ ಮಗುವಿನ ಹೆಸರು, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅದಾದ ನಂತರ STMC ಅವರ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅವರ ಶೈಕ್ಷಣಿಕ ಮಟ್ಟವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅವರ ಶೈಕ್ಷಣಿಕ ವೃತ್ತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮಾರಷ್ಟು ಆಪ್ಷನ್ಸ್ ಇದೆ. ಅದಾದ ನಂತರ ಅವರ ಸಾಮಾಜಿಕ ವರ್ಗವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಆದಮೇಲೆ ಈಗ ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆ, ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ರಚನೆ ಅಂತ. ಓಕೆ, ಇಲ್ಲಿ ಏನು ಪ್ರಶ್ನೆಗಳು ಬರ್ತಾವೆ ನೋಡೋಣ. ಮೊದಲನೇದಾಗಿ ನಿಯಮಾನುಸಾರ STMC ಪ್ರತಿ 3 ವರ್ಷಕ್ಕೊಮ್ಮೆ ರಚನೆ ಆಗಿದೆಯಾ ಅಂತ ಕೇಳುತ್ತೆ. ಹೌದು ಅಥವಾ ಇಲ್ಲ ಆಪ್ಷನ್ನು. ನೆಕ್ಸ್ಟ್ ಚಾಲ್ತಿಯಲ್ಲಿರುವ STMC ರಚನೆ ಆದ ವರ್ಷ. ಈಗ ಅಟ್ ಪ್ರೆಸೆಂಟ್ ನಿಮ್ಮ ಸ್ಕೂಲಾಗಿ ಏನಿದೆ ಈಗ ಅದು ಯಾವ ಒಂದು ದಿನಾಂಕದಂದು ರಚನೆ ಆಗಿತ್ತು ಅಂತ. STMCಲಿ ಇರಬೇಕಾದ ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಎಷ್ಟು, ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಹಾಕಬೇಕಾಗುತ್ತೆ. ಮೂರನೇದು, ಪ್ರಸ್ತುತ ಶಾಲೆಯಲ್ಲಿ ಮಾನದಂಡದಂತೆ STMC ಸದಸ್ಯರ ಸಂಖ್ಯೆ ಇದೆಯಾ, ಸರಿನಾ? ಇದ್ದರೆ ಹೌದು ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಂಡಂತೆ ಈಗ ಪ್ರಸ್ತುತ ಏನು ಶಾಲೆಗಿದ್ರಲ್ಲ STMC ಸದಸ್ಯರು, ಅವರ ಸದಸ್ಯರ ಹೆಸರನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಆಪ್ಷನ್ ABCDಯಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಒಟ್ಟು ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಆಲ್ಮೋಸ್ಟ್ ಆಲ್ ಪೋಷಕ ಪ್ರತಿನಿಧಿಗಳು ಎಷ್ಟು ಜನ ಇರಬೇಕು, 18 ಜನನೇ ಇರಬೇಕು, ಸರಿನಾ? 3 ಜನ ನಾಮನಿರ್ದೇಶನ, 3 ಜನ ಪದನಿಮಿತ್ತ ಸದಸ್ಯರು ಇರ್ತಾರೆ, ಒಟ್ಟು 24 ಜನ ಇರ್ತಾರೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಪೋಷಕ ಪ್ರತಿನಿಧಿಗಳ ಸಂಖ್ಯೆ, ಪೋಷಕ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಹಾಕಬೇಕು ಇಲ್ಲಿ. ಅದಾದ ನಂತರ ಪದನಿಮಿತ್ತ ಸದಸ್ಯರ ಸಂಖ್ಯೆ ಹಾಕಬೇಕು, ನಾಮನಿರ್ದೇಶನ ಸದಸ್ಯರು ಎಷ್ಟಿದ್ದಾರೆ, ಆಮೇಲೆ ವಿದ್ಯಾರ್ಥಿಗಳ ಪ್ರತಿನಿಧಿ ಇರ್ತಾರಲ್ವ, ಅವರ ವಿದ್ಯಾರ್ಥಿಗಳ ಪ್ರತಿನಿಧಿಗಳ SCTS ನಂಬರನ್ನು ಹಾಕಬೇಕಾಗುತ್ತೆ. ಇಬ್ಬರು ಪ್ರತಿನಿಧಿಗಳಿದ್ದರೆ ಇಬ್ಬರ ಆ ಒಂದು ಪ್ರತಿನಿಧಿಗಳ SCTS ನಂಬರನ್ನು ಹಾಕಬೇಕಾಗುತ್ತೆ. ಹಿರಿಯ ವಿದ್ಯಾರ್ಥಿಗಳು ಅಂತ ನಾವೇನು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಅದು. ಅದಾದ ನಂತರ ಕ್ಯಾಟಗರಿ ವೈಸ್ ಎಷ್ಟು ಜನ ಇದ್ದಾರೆ STMCಯಲ್ಲಿ ಅಂತ, SC ST OBC ಎಷ್ಟಿದ್ದಾರೆ ಅಂತ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿರ್ತಕ್ಕಂಥ ಕ್ವಶನ್ಗಳನ್ನು ಓದ್ಕೊಬಿಟ್ಟು ನೀವು ಸಂಬಂಧಪಟ್ಟ STMCಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಆಪ್ಷನ್ಸನ್ನು ಓದ್ಕೊಂಡು ಆಪ್ಷನ್ಸನ್ನು ನೀವು ಎಂಟ್ರಿ ಮಾಡ್ತಾ ಹೋಗಿ. ಆಮೇಲೆ ಒಂದು ಹೊಸ ಫೋಟೋವನ್ನು ಅಪ್ಲೋಡ್ ಮಾಡಿ. ಈಗ ಅಟ್ ಪ್ರೆಸೆಂಟ್ ಈಗಿನ STMC ಯಾವುದಾದ್ರೂ ಒಂದು ಸಭೆಯನ್ನು ಮಾಡಿದರೆ ಆ ಒಂದು STMC ಸಭೆಯ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೂರನೇದು, ಪ್ರಕಾರಗಳು ಜವಾಬ್ದಾರಿಗಳು ಅಂತ ಇದೆ. ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಕ್ಕಂಥದ್ದು, ಇಲ್ಲಿ ಕ್ವಶನ್ ನೀಟಾಗಿ ಓದ್ಕೊಳಲ್ಲ. 24-25ನೇ ಸಾಲಿನಲ್ಲಿ ದಾಖಲಾಗದ ಮಕ್ಕಳ ಸಂಖ್ಯೆ ಅಂದರೆ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಅಂತ ಅರ್ಥ. ಲಾಸ್ಟ್ ಇಯರ್ ನಾವು ಗಮನಿಸ್ದಂಗೆ ಇಲ್ಲಿ ಅಟ್ ಪ್ರೆಸೆಂಟ್ ಅವ್ರ ಸ್ಕೂಲಾಗಿ ಎಷ್ಟು ಮಕ್ಕಳು ಅಡ್ಮಿಷನ್ ಆಗಿದ್ದಾರೋ ಆ ಅಡ್ಮಿಷನ್ ನಂಬರನ್ನು ಅಡ್ಮಿಷನ್ ಎಷ್ಟು ಇದ್ದಾರೋ ಅಷ್ಟು ಸಂಖ್ಯೆಗಳನ್ನು ಹಾಕಿರ್ತಾರೆ. ಅದು ತಪ್ಪಿದು. ಅಲ್ಲಿ ಓದ್ಕೋಬೇಕು, ದಾಖಲಾಗದ ಮಕ್ಕಳ ಸಂಖ್ಯೆ ಯಾವುದಾದ್ರೂ ಇದ್ದರೆ ಅಲ್ಲಿ ಹಾಕಬೇಕು ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ. ಅದಾದ ನಂತರ ಯಾವುದಾದ್ರೂ ಶಾಲೆ ಬಿಟ್ಟ ಮಕ್ಕಳ ಪಟ್ಟಿ ಮಾಡಿದರೆ ಆ ಒಂದು ಎಷ್ಟು ಆಯ್ಕೆ ಮಾಡ್ಕೊಂಡು ಮಾಡಬೇಕಾಗುತ್ತೆ, ಹೌದು ಅಥವಾ ಇಲ್ಲ ಅಂತ. ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು. ಎಷ್ಟು ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಆ ಮಕ್ಕಳ ಸಂಖ್ಯೆನ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ STMC ಸಹಕಾರದಿಂದ ಮುಖ್ಯವಾಹಿನಿಗೆ ಎಷ್ಟು ಜನ ತಂದರು, ಗಂಡೆಷ್ಟು ಹೆಣ್ಣೆಷ್ಟು ಅಂತ. ನೆಕ್ಸ್ಟ್ ಅವ್ರಿಗೇನೋ ವಿಶೇಷ ತರಬೇತಿ ಕೊಟ್ಟಿದ್ದಾರಾ, OS ಚರ್ಚೆ ನಡೆದಿದೆಯಾ, ಇವುಗಳೆಲ್ಲ ಬಗ್ಗೆ ಇದು ಸಂಪೂರ್ಣ ಮಾಹಿತಿ ಇದೆ. ನೀವು ಓದ್ಕೊಂಡು ಮಾಹಿತಿಯನ್ನು ಇಲ್ಲಿ ತುಂಬ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಶಾಲೆಯ ಸಾಮಾಜಿಕ ಲೆಕ್ಕ ತಪಾಸಣೆ ನಡೆದಿದೆಯೇ, ಯಾವ ವರ್ಷ? 24-25ನೇ ಸಾಲಲ್ಲಿ. 24-25ನೇ ಸಾಲಲ್ಲಿ ಏನಾದರೂ ಸೋಷಿಯಲ್ ಆಡಿಟ್ ನಡೆದಿದ್ದರೆ ಹೌದು ಅಂತ ಹಾಕಿಲ್ಲ ಅಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4ನೇ ಕ್ವಶನ್ನು, ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಶಿಕ್ಷಕರವಾರು ಕೊಠಡಿಗಳ ಲಭ್ಯತೆಯನ್ನು ಹಾಕಬೇಕಾಗುತ್ತೆ. ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕ ಕೊಠಡಿ ಇದ್ದರೆ ಹೌದು ಅಥವಾ ಇಲ್ಲ ಅಂತ ಹಾಕಿ. ಕಚೇರಿ ಮತ್ತು ಪ್ರತ್ಯೇಕ ದಾಸನ ಕೊಠಡಿ ಇದ್ದರೆ ಹಾಕಿ. ವಿಶೇಷ ಅಗತ್ಯಗಳ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು, ಶುದ್ಧ ಕುಡಿಯುವ ನೀರಿನ ಲಭ್ಯತೆ, ಅಡುಗೆ ಮನೆ, ಆಟದ ಮೈದಾನ, ವಿದ್ಯುತ್ತು, ಫಿಸಿಕಲ್ ಫೆಸಿಲಿಟಿ ಏನೇನಿದ್ದಾವೆ ಮೂಲಭೂತ ಸೌಕರ್ಯಗಳು ಅವುಗಳ ಬಗ್ಗೆ ಇದ್ದರೆ ಹೌದು ಅಂತ ಹಾಕಿಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಇಲ್ಲಿ ಹೊಸ ಫೋಟೋ ಅಪ್ಲೋಡ್ ಮಾಡಿ ಅಂತ ಇದೆ.
ತರಗತಿವಾರು ಕೊಠಡಿಗಳ ಲಭ್ಯತೆಯನ್ನು ನೀವು ತರಗತಿವಾರು ಕೊಠಡಿಗಳ ಒಂದು ಫೋಟೋಗಳನ್ನು ಹಾಕಬೇಕಾಗುತ್ತೆ, ಏನೇನಿದ್ದಾವೆ ಅಂತ. ಆಮೇಲೆ ಒಂದು ಆಟದ ಮೈದಾನ, ಅಡುಗೆ ಕೋಣೆದು, ಏನು ಮೂಲಭೂತ ಸೌಕರ್ಯಗಳಿದಾವಲ್ಲ ಅವರ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಅಂತ ಇದೆ. 24-25ನೇ ಸಾಲಲ್ಲಿ ಎಷ್ಟು ಬೋಧನಾ ಅವಧಿಗಳಿದ್ವು ಸಂಖ್ಯೆಗಳನ್ನು ನಮೂದಿಸಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಸೊ ಎಲ್ಲ ಮಾಹಿತಿಗಳನ್ನು ಓದ್ಕೊಳ್ಳಿ. ಸಂಬಂಧಪಟ್ಟ ಆಪ್ಷನ್ಸನ್ನು ಹೌದು ಅಥವಾ ಇಲ್ಲ ನೀವು ಲಭ್ಯತೆ ಇದ್ದರೆ ಹಾಕಿ ಆ ಆಪ್ಷನ್ಸನ್ನು ಸೇವ್ ಮಾಡ್ತಾ ಹೋಗಿ. ನೆಕ್ಸ್ಟು ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆ ಅಂತ ಇದೆ. ಶಿಕ್ಷಕರ ನಿರಂತರ ಮತ್ತು ಕಲಿಕೆ ಹಾಜರಾತಿ ಬಗ್ಗೆ ಅನಧಿಕೃತ ಗೈರು ಹಾಜರಿ, ಇದು ಸುಮಾರಷ್ಟು ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆ ಯಾವ STMC ಅವರು ಯಾವ ರೀತಿ ಮಾಡ್ತಾರೆ ಅಂತ ಇದೆ ಆಪ್ಷನ್ನು. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ತಿಂಗಳು, ಜುಲೈನಲ್ಲಿ ನಡೆಸಿದ ಪೋಷಕರು ಎಷ್ಟು, ನವಂಬರ್ನಲ್ಲಿ ಎಷ್ಟು, ಫೆಬ್ರವರಿನಲ್ಲಿ ಎಷ್ಟು. ಸೊ ನೀವು 3 ತಿಂಗಳಿಗೊಮ್ಮೆ ಸಭೆಗಳನ್ನು ಮಾಡಬೇಕು. ಆ ಡೇಟನ್ನು ಹಾಕಬೇಕಾಗುತ್ತೆ. ನೀವು ಇಲ್ಲಿ ಡೇಟನ್ನು ಹಾಕಿ ಎಷ್ಟು ಜನ ಹಾಜರಾಗಿದ್ದ ಪೋಷಕರು, ಎಷ್ಟು ಜನ ಅಹವಾಲುಗಳನ್ನು ಯಾವುದು ಕೊಟ್ಟಿದ್ದರೆ ಆ ಸಂಖ್ಯೆಗಳನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಶಾಲಾ ಶೈಕ್ಷಣಿಕ ಪರಿಸರ ಬಗ್ಗೆ CC ನಡೀತಾ ಇದೆಯಾ, ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಅವಕಾಶವನ್ನು ನೀಡಲಾಗಿದೆಯೇ. ಸೊ ಇಲ್ಲಿ ನೋಡಿ ಆಪ್ಷನ್ಸನ್ನು ಓದ್ಕೊಳ್ಳಿ. ನಿಮಗೆ ಅನ್ವಯಿಸ್ತಕ್ಕಂಥ ಆಪ್ಷನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಕೆಲವು ಬೋರ್ಡ್ಗಳನ್ನು ನಿಮ್ಮ ಶಾಲೆಯಲ್ಲಿ ಅಳವಡಿಸಲಾಗಿದೆಯಾ ಅಂತ ಇದೆ. ಉದಾಹರಣೆ ಇಲಾಖೆಯ ಲೋಗೋ, SSK, ತಂಬಾಕು ನಿಷೇಧ, ಮಕ್ಕಳ ಸಹಾಯವಾಣಿ, ಅಡುಗೆ ಮೆನು, ಯಾವುದಾದ್ರು ನಾಮಫಲಕಗಳು, ಇವೆಲ್ಲ ಯಾವ್ಯಾವ ಇದಾವೆ ಟಿಕ್ ಮಾಡ್ಕೊಳ್ಳಿ. ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಆಗಿದೆಯಾ, ಹೌದಾದಲ್ಲಿ ಅವರು ಎಷ್ಟು ಸಭೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ 8ನೇದು ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು STMC ಪ್ರಯತ್ನಗಳು. ನೀವು ಯಾವುದಾದ್ರೂ 24-25ನೇ ಸಾಲಲ್ಲಿ ಸ್ಮಾರ್ಟ್ ಕ್ಲಾಸ್ ಏನಾದರೂ ಸ್ವೀಕಾರ ಮಾಡಿದರೆ ಟಿಕ್ ಹಾಕಿ. ಇಪ್ಪತ್ನಾಲ್ಕು 25ನೇ ಸಾಲಲ್ಲಿ ಇಲ್ಲಿರ್ತಕ್ಕಂಥ ಯಾವೆಲ್ಲ ಸೌಲಭ್ಯಗಳನ್ನು ಸ್ವೀಕರಿಸಿದರೆ ಟಿಕ್ ಮಾರ್ಕ್ ಹಾಕಿ. ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಿದ್ದೀರಿ ಅದರ ಮೌಲ್ಯವನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಸುಮಾರಷ್ಟು ಆಪ್ಷನ್ಸ್ ಇದೆ. ಅದೆಲ್ಲ ಆದಮೇಲೆ ನೀವು ಯಾವೆಲ್ಲ ಸಾಮಗ್ರಿಗಳನ್ನು ನೀವು ಏನು ಸ್ವೀಕಾರ ಮಾಡಿದ್ದೀರಿ ಅವುಗಳ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾಗ 2, 8 ಭಾಗ 2ರಲ್ಲಿ ನೋಡ್ಬೋದು ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ STMC ಪ್ರಯತ್ನಗಳು. ನೋಡಿ ಇಲ್ಲಿ ನೆನಪಿರಲಿ, ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ, ನಮ್ಮ ಇಲಾಖೆಯಿಂದ ಈ ಸೌಲಭ್ಯಗಳನ್ನು ನೀವು ಪಡೆದಿದ್ದರೆ ಹಾಕಬಾರ್ದು. ಇಲಾಖೆಯಿಂದ ಪಡೆದ ಸೌಲಭ್ಯಗಳನ್ನು ಬಿಟ್ಟು STMC ಪ್ರಯತ್ನದಿಂದ ಏನಾದರೂ ಆಗಿದ್ದರೆ ಈ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಇವೆಲ್ಲ ಕಾಂಪೌಂಡ್ ನಿರ್ಮಾಣ ದುರಸ್ತಿ ಏನಾದರೂ ಸ್ವೀಕಾರ ಮಾಡಿದರೆ ನೀವು ಯಾರಾದರೂ ಮಾಡಿಸಿದ್ರೆ ಹಾಕಬೇಕಾಗುತ್ತೆ. ತಂತಿ ಬೇಲಿ, ನೀರಿನ ಘಟಕ, ಆಟದ ಮೈದಾನ, ಶಾಲಾ ಕಟ್ಟಡ, ಸುಣ್ಣ ಬಣ್ಣ, ಭೂದಾನ, ಪ್ರತಿಭಾ ಪುರಸ್ಕಾರ ಆಯೋಜನೆ, ಈ ಸುಮಾರಷ್ಟು ಆಪ್ಷನ್ಸ್ ಇದೆ. ನೀವು ಯಾವುದಾದ್ರೂ ಪ್ರಯತ್ನವನ್ನು STMC ಅವರು ಮಾಡಿದರೆ ಸಂಬಂಧಪಟ್ಟ ಆಪ್ಷನ್ಸನ್ನು ಆಯ್ಕೆ ಮಾಡಿಕೊಂಡು ಸಂಬಂಧಪಟ್ಟ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಭಾಗ 3, 8ರಲ್ಲಿ ಈ ಥರ ಯಾವುದನ್ನು ಇದ್ದರೆ ನೀವು ಮೇಲೆ ನಮೂದಿಸಿ 8.1, 8 ಭಾಗ 2ರಲ್ಲಿ ಬಿಟ್ಟು ನೀವು ಇನ್ನೂ ಯಾವನ ಈ ಥರ ಇದ್ದರೆ ಇಲ್ಲಿ ವಿವರಣೆಯನ್ನು ಕೊಟ್ಟು ಅವುಗಳ ಒಂದು ಪ್ರಮಾಣ ಮತ್ತು ಮೌಲ್ಯವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ 9ನೇದು ಶಾಲಾ ಆವರಣ ಸಂರಕ್ಷಣೆ ಅಂತ ಇದೆ. ಶಾಲಾ ಕಟ್ಟಡ ಆಸ್ತಿ, ಶಾಲಾ ಆಸ್ತಿಗೆ ಸಂಬಂಧಪಟ್ಟಂತೆ ನೋಂದಣಿ ಆಗಿದ್ದರೆ ಅದರ ಒಂದು RC ನಂಬರ್ ಎಲ್ಲ ಕೇಳುತ್ತೆ, ಸರಿನಾ. ನೋಂದಣಿ ಪ್ರಾಧಿಕಾರ, ಆಸ್ತಿ ನೋಂದಣಿ ಸಂಖ್ಯೆ, ನೋಂದಣಿಯ ದಿನಾಂಕ, ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿದ್ದಲ್ಲಿ ಬಗೆಹರಿದಿದೆಯಾ, ಸಂಬಂಧಪಟ್ಟ ಆಪ್ಷನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ SDP ಶಾಲಾ ಅಭಿವೃದ್ಧಿಯ ಪಾತ್ರ, ನೀವು ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಏನು ಮಾಡ್ತೀರಿ ಅದರಲ್ಲಿ STMC ಅವರು ಏನು ಪಾತ್ರ ವಹಿಸ್ತಾರೆ ಅಂತ ಸುಮಾರಷ್ಟು ಆಪ್ಷನ್ಸ್ ಇದೆ, ಹೌದು ಅಥವಾ ಇಲ್ಲ ಅಂತ ಆಪ್ಷನ್ಸನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಯಾರಾದರೂ STMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಟ್ಟಿದ್ರೆ ಆ ದತ್ತು ಯಾರಿಗೆ ಕೊಟ್ಟಿದ್ರಿ ಆ ಮಾಹಿತಿನ ಇಲ್ಲಿ ನೋಡಿಕೊಂಡು ಎಂಟ್ರಿ ಮಾಡ್ತಾ ಹೋಗಿ. 12ನೇದು ಇದು ನೋಡಿ, ನಿಮ್ಮ ಶಾಲೆಯ ಹಂತದಲ್ಲಿ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡಿದರೆ ಶಾಲಾ ಹಂತದ್ದ, ಕ್ಲಸ್ಟರ್ ಹಂತದ್ದ, ತಾಲೂಕು ಹಂತದ್ದ, ಜಿಲ್ಲಾ ಹಂತದ್ದ, ಹೀಗೆ ಸುಮಾರಷ್ಟು ಚಟುವಟಿಕೆಗಳಿದ್ದಾವೆ.
ಈ ಚಟುವಟಿಕೆಗಳನ್ನು ನೀವು ಶಾಲಾ ಹಂತದಲ್ಲಿ ಆಯೋಜನೆ ಮಾಡಿದರೆ ಶಾಲಾ ಅಂತ ಟಿಕ್ ಹಾಕ್ಕೊಳ್ಳಿ, ಕ್ಲಸ್ಟರ್ ಹಂತದಲ್ಲಿ ಮಾಡಿದರೆ ಕ್ಲಸ್ಟರ್ ಅಂತ ಟಿಕ್ ಹಾಕ್ಕೊಳ್ಳಿ, ತಾಲೂಕು ಅಂತ ಹಾಕಿದರೆ ತಾಲೂಕು ಅಂತ, ಜಿಲ್ಲಾ ಹಂತದಾಗಿದ್ದರೆ ಜಿಲ್ಲಾ ಹಂತವನ್ನು ಟಿಕ್ ಮಾಡ್ಕೊಳ್ಳಿ. ಕೊನೆಯದು ಶಾಲೆಯು ಮತ್ತು ರಾಜ್ಯ, ವಿಭಾಗ, ಜಿಲ್ಲೆ, ತಾಲೂಕು ಹಂತದ ಪ್ರಶಸ್ತಿ ಪುರಸ್ಕಾರ ಏನಾದರೂ ಪಡೆದಿದ್ದರೆ ಯಾವ ಹಂತದಲ್ಲಿ ಪಡೆದಿತ್ತು ಅಂತ ನೀವಿಲ್ಲಿ ರಾಷ್ಟ್ರ ಹಂತದಲ್ಲ, ರಾಜ್ಯ ಹಂತದಲ್ಲ, ವಿಭಾಗದಲ್ಲ, ಜಿಲ್ಲಾನ, ತಾಲೂಕು ಹಂತದಲ್ಲಿ ಅನ್ನೋದನ್ನು ನೀವಿಲ್ಲಿ ನಮೂದಿಸಿ ಟಿಕ್ ಮಾಡಬೇಕಾಗುತ್ತೆ. ಸರಿನಾ? ಯಾವುದೂ ಇಲ್ಲ ಅಂದರೆ ನಿಲ್ ಅಂತ ಹಾಕಿ ಸೇವ್ ಕೊಡಿ. ಸರಿನಾ? ಸೊ ಇದಿಷ್ಟು STMC ಸರ್ವೆ ನಮಗೆ ಮಾಹಿತಿನ ನೀವು ನಮೂದು ಮಾಡಬೇಕಾಗಿರುತ್ತೆ. ಸೊ ನೀವು ಬೆಟರಪ್ಪ ಅಂದರೆ ಇದು ಮಾಹಿತಿ ಎಲ್ಲ ಅಪ್ಡೇಟ್ ಇದ್ದು ನೀವೇನು ಮಾಡಬೇಕಾಗುತ್ತೆ, ತುಂಬ್ತಾ ಹೋದರೆ ಈಸಿ ಆಗುತ್ತೆ. ಸೊ ನೀವು ಅದನ್ನು ಇದರ ಒಂದು PDF ಬೇಕಂದರೆ ನಿಮ್ಗೆ ಯೂಸರ್ ಮ್ಯಾನ್ಯುವಲಲ್ಲಿ ಸಿಗುತ್ತೆ. ನಿಮಗೆ ಇಲ್ಲಿ ಮಾಹಿತಿ ಅಂತ ಬರ್ತಲ್ಲ, ಬಳಕೆದಾರರ ಮಾರ್ಗದರ್ಶಿ, ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇದರ ಒಂದು PDF ರೂಪದಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಪ್ರಿಂಟ್ ತಕ್ಕೊಂಡು ನೀವು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅದರ ಪ್ರಕಾರ ಮಾಹಿತಿನೆಲ್ಲ ತುಂಬಿಕೊಂಡು ಅದನ್ನು ನೀವು ಮ್ಯಾನ್ಯಲನ್ನು ಮುಂದಿಟ್ಕೊಂಡು ನೀವು ಆನ್ಲೈನಲ್ಲಿ ತುಂಬ್ತಾ ಹೋದರೆ ಬಹಳ ಈಸಿ ಆಗುತ್ತೆ. ನೀವು ಮಾಹಿತಿನ ಲೇಟ್ ಮಾಡ್ತಾ ಹೋದಷ್ಟು ಅದು ಸೆಷನ್ ಲಾಗೌಟ್ ಅಂತ ಆಗಾಗಲ್ಲ ಲಾಗೌಟ್ ಆಗುತ್ತೆ. ಸರಿನಾ? ಆಮೇಲೆ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ ನೀವು ನೀಟಾಗಿ ಕ್ವಾಲಿಟಿ ಒಂದು ಸ್ವಲ್ಪ ಕಡಿಮೆ MB ಸೈಜ್ ಇರ್ತಕ್ಕಂಥ ಫೋಟೋಗಳನ್ನು ಅಪ್ಲೋಡ್ ಮಾಡಿದರೆ ಅದು ತಗೊಳ್ಳುತ್ತೆ. ಸರಿನಾ? ಇದಿಷ್ಟು ಈ ಸರ್ವೆಗೆ ಸಂಬಂಧಪಟ್ಟಂತೆ ಎಲ್ಲ ಸಂಶಯಗಳು ಆದಮೇಲೆ ಎಲ್ಲ ಪ್ರಶ್ನೆಗಳು ನಮೂದಿಸಿದ ನಂತರ ನೀವೇನು ಮಾಡಬೇಕು, ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಂತ ಆಪ್ಷನಿಗೆ ಬರಬೇಕು. ಆಗ ನೀವು ಸಲ್ಲಿಕೆ ಮೇಲೆ ಕ್ಲಿಕ್ ಮಾಡಿದರೆ ಸರಿನಾ, ನೀವೇನು ಮಾಹಿತಿ ಎಂಟ್ರಿ ಮಾಡಿರ್ತೀರಿ ಸೊ ಅದೆಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸರಿನಾ? ಮಾಹಿತಿನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೋಡಿ, ನೀವು ಸೇವ್ ಮಾಡ್ಬೋದು. ಫಸ್ಟಿಗೆ ಫೈನಲ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಎಷ್ಟು ಸಾರಿ ಬೇಕಾದರೂ ಅಪ್ಡೇಟ್ ಮಾಡೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಅದು ಕ್ಲಸ್ಟರ್ ಅಂತ ಹೋಗುತ್ತೆ, ಆಗ ಏನು ಮಾಡೋದಕ್ಕೆ ಬರೋದಿಲ್ಲ. ಓಕೆನಾ? ಸೊ ಇದಿಷ್ಟು STMC ಸರ್ವೆಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.